ಅಕ್ಷಯವಾಗಲಿ ನಮ್ಮ ಸಾಕ್ಷಾತ್ಕಾರಗಳು, ಅಕ್ಷಯವಾಗಲಿ ನಮ್ಮ ಸಾಕ್ಷಾತ್ಕಾರಗಳು. ಸುಖ ಸಂತೋಷದ ಸತ್ಕಾರ್ಯಗಳು, ಸುಖ ಸಂತೋಷದ ಸತ್ಕಾರ್ಯಗಳು. ಸಂಸ್ಕಾರದ ತಳಿ ಅಕ್ಷಯವಾಗಲಿ, ಸಂಸ್ಕಾರದ ತಳಿ ಅಕ್ಷಯವಾಗಲಿ. ಭೇದ ಭೇದಗಳು ಕ್ಷೀಣಿಸಲಿ, ಭೇದ ಭೇದಗಳು ಕ್ಷೀಣಿಸಲಿ. ಅಕ್ಷಯವಾಗಲಿ ನಮ್ಮ ಸಾಕ್ಷಾತ್ಕಾರಗಳು, ಅಕ್ಷಯವಾಗಲಿ ನಮ್ಮ ಸಾಕ್ಷಾತ್ಕಾರಗಳು. ಅಕ್ಷಯ ತೃತೀಯ. ಅಕ್ಷಯ ಅಂದರೆ ಹೆಚ್ಚುತ್ತಾ ಹೋಗಲಿ, ವೃದ್ಧಿ ಆಗ್ತಾ ಹೋಗಲಿ ಅಂತಕ್ಕಂಥದ್ದು ಅರ್ಥ. ಪ್ರತಿ ವರ್ಷ ಪ್ರತಿ ಸಂವತ್ಸರದಲ್ಲೂ ಕೂಡ ಚೈತ್ರ ಕಳೆದ ಮೇಲೆ ವೈಶಾಖ ಪ್ರಾರಂಭ ಆದ 3ನೇ ದಿನವನ್ನು ತದಿಗೆ ಅಂತ ಕರಿತೀವಿ. ಅದನ್ನು ವಿಶೇಷವಾಗಿ ಅಕ್ಷಯ ತದಿಗೆ ಅಂತ ಕರಿತೀವಿ. ಪ್ರತಿ ಮಾಸ ಅಂದರೆ ಪ್ರತಿ ತಿಂಗಳದಲ್ಲೂ ಕೂಡ ಬರುತ್ತೆ. ಆದರೆ ವಿಶೇಷವಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೆಯ ದಿನ ತದಿಗೆಯನ್ನು ಅಕ್ಷಯ ತೃತೀಯ ಅಂತ ಕರೀತಾರೆ. ಇದಕ್ಕೆ ಬಹಳಷ್ಟು ಹಿನ್ನೆಲೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಅಕ್ಷಯ ತೃತೀಯ ಯಾಕೆ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನ ತದಿಗೆಗೆ ಯಾತಿಕೆ ಅಕ್ಷಯ ತೃತೀಯ ಅಂತ ಕರೀತಾರೆ ಅಂದರೆ, ಆ ದಿನ ಅನೇಕ ಘಟನೆಗಳು ಹಿಂದೆ ನಡೆದು ಹೋಗ್ಬಿಟ್ಟಿದೆ. ಈಗ ನಡೀತಾ ಇದೆ, ಮುಂದೇನೂ ಕೂಡ ನಡೀತಾ ಹೋಗುತ್ತೆ. ಯಾಕೆ ಅಕ್ಷಯ ತೃತೀಯ ಅಷ್ಟು ಮಹತ್ವವನ್ನು ಪಡೆದಿದೆ ಅಂದರೆ, ಹಿಂದೆ ಪಾಂಡವರು ವನವಾಸದಲ್ಲಿದ್ದಾಗ ಅಲ್ಲಿಗೆ ಅನೇಕ ಋಷಿ ಮುನಿಗಳು ಎಲ್ಲರೂ ಕೂಡ ಧರ್ಮರಾಯನನ್ನು ನೋಡೋಕ್ಕೆ ಬರ್ತಾ ಇದ್ರು. ದ್ರೌಪದಿಗೆ ಅವರೆಲ್ಲರಿಗೂ ಕೂಡ ಸಾಂಪ್ರದಾಯಿಕವಾದಂತಹ ಆಹಾರವನ್ನು ನೀಡಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಆಗ ಧರ್ಮರಾಯನ ಪ್ರಾರ್ಥನೆಯನ್ನ ಮನ್ನಿಸಿ ಸೂರ್ಯದೇವ ಒಂದು ಪಾತ್ರೆಯನ್ನು ಕೊಡ್ತಾನೆ. ಆ ಪಾತ್ರೆಯೇ ಅಕ್ಷಯ ಪಾತ್ರೆ ಅಂತ. ಆ ಪಾತ್ರೆಯಲ್ಲಿ ಏನೇನು ಬಯಸುತ್ತೀವಿ ಅವೆಲ್ಲ ಆಹಾರ ಪದಾರ್ಥಗಳು ಬರ್ತಾ ಇರುತ್ತೆ. ಆದರೆ ಒಂದು ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ದ್ರೌಪದಿ ಊಟವನ್ನ ಮಾಡಿ ಅದನ್ನು ತೊಳೆದಿದ್ದ ನಂತರ ಅಲ್ಲಿಗೆ ಅದು ಮುಕ್ತಾಯ ಆಗುತ್ತೆ. ಮಾರನೇ ದಿನದವರೆಗೆ ಮತ್ತೆ ಬರಲ್ಲ. ಅದರಿಂದ ದ್ರೌಪದಿ ಊಟ ಮಾಡಿ ಆ ಪಾತ್ರೆಯನ್ನು ತೊಳೆದಿಟ್ಟ ಮೇಲೆ ಅದರಿಂದ ಮತ್ಯಾವುದು ಕೂಡ ಆಹಾರ ಬರಲ್ಲ. ಇದು ನಿಯಮ. ಒಂದ್ಸರಿ ಪಾಂಡವರೆಲ್ಲ ವನವಾಸದಲ್ಲಿದ್ದಾಗ ದೂರ್ವಾಸ ಮುನಿಗಳು ಬರ್ತಾರೆ. ದೂರ್ವಾಸ ಮುನಿಗಳು ಬಂದಾಗ ಅವರೆಲ್ಲ ಸ್ನಾನ ಮಾಡಿಕೊಂಡು ಅನೇಕವನ್ನು ಮುಗಿಸ್ಕೊಂಡು ಬರ್ತೀವಿ, ಇಲ್ಲಿ ನಾವು ಭಿಕ್ಷೆಯನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳೋ ನದಿಗೆ ಹೊರಟೋಗ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ದ್ರೌಪದಿ ಅವತ್ತಿನ ಊಟವನ್ನು ಮುಗಿಸಿ ಪಾತ್ರೆಯನ್ನು ತೊಳೆದಿಟ್ಬಿಟ್ಟಿರ್ತಾಳೆ. ಎಲ್ಲರಿಗೆ ಚಿಂತೆ ಆಗತ್ತೆ, ಏನು ಮಾಡೋದು ದೂರ್ವಾಸರು ಬಂದಾಗ ಅಂತ. ಆಗ ದ್ರೌಪದಿ ಕಣ್ಣೀರಿಟ್ಟು ಕೃಷ್ಣನನ್ನ ಕರೀತಾಳೆ. ಹೇ ಕೃಷ್ಣ, ಇಂತಹ ಸಂದಿಗ್ಧದಲ್ಲಿ ಬಂದ್ಬಿಟ್ಟಿದ್ದೀನಿ, ನೀನು ನನ್ನನ್ನು ಪಾರು ಮಾಡಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಬಂದು ಅಲ್ಲಿ ನೋಡ್ತಾನೆ ಮತ್ತು ದ್ರೌಪದಿಗೆ ಹೇಳ್ತಾನೆ, ನನಗೆ ಹೊಟ್ಟೆ ಹಸಿತಾ ಇದೆ, ನೀನೇನಾರು ಕೊಡು. ದ್ರೌಪದಿ ಹೇಳ್ತಾಳೆ, ಕೃಷ್ಣ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೀಯಾ? ನಿನಗೆ ಗೊತ್ತಿದೆ ನಂದು ಊಟ ಆಗಲೇ ನಾನು ಪಾತ್ರೆಯನ್ನು ತೊಳೆದಿಟ್ಬಿಟ್ಟಿದ್ದೀನಿ, ಈ ಅಕ್ಷಯ ಪಾತ್ರೆಯಿಂದ ಮತ್ತೇನನ್ನು ಬರಲ್ಲ ಅಂತಂದಾಗ ಶ್ರೀಕೃಷ್ಣ ಹೇಳ್ತಾನೆ, ದ್ರೌಪದಿ ನೋಡು, ಸರಿಯಾಗಿ ನೋಡು. ಆದರೆ ಆ ಪಾತ್ರೆಯಲ್ಲಿ ಒಂದೇ ಒಂದು ಉಗುಳು ಹಾಗೆ ಉಳಿದಿರುತ್ತೆ, ಅದನ್ನೇ ಕೊಡು ಅಂತ ಕೇಳ್ತಾನೆ ಶ್ರೀಕೃಷ್ಣ. ದ್ರೌಪದಿ ಅಕ್ಷಯ ಪಾತ್ರೆಯಲ್ಲಿದ್ದಂತಹ ಒಂದು ಅಗಳನ್ನು ಕೊಟ್ಟಾಗ ಶ್ರೀಕೃಷ್ಣ ಅದನ್ನು ತಿಂದು ತೃಪ್ತನಾಗ್ತಾನೆ. ಯಾವಾಗ ಶ್ರೀಕೃಷ್ಣ ತೃಪ್ತನಾಗ್ತಾನೆ, ದೂರ್ವಾಸ ಮುನಿಗಳು ಅವರ ಬಂದಿದ್ದ ಸಮೂಹ ಎಲ್ಲರಿಗೂ ಹೊಟ್ಟೆ ತುಂಬಿಡತ್ತೆ. ಅವರು ಹಾಗಿಂದೇ ಹೊರಡ್ತಾರೆ. ಈ ಘಟನೆ ನಡೆದಿದ್ದು ಆ ವೈಶಾಖ ಮಾಸದ ಶುಕ್ಲ ಪಕ್ಷದ
ತದಿಗೆ 3ನೇ ದಿನ. ಅದಕ್ಕೆ ಇದನ್ನ ಅಕ್ಷಯ ತೃತೀಯ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಅಕ್ಷಯ ಪಾತ್ರೆ ಅಂತಕ್ಕಂಥ ಮಾಂತ್ರಿಕ ಬಟ್ಲು ಇಡೀ ವಿಶ್ವವನ್ನೇ ತೃಪ್ತಿಪಡಿಸುತ್ತೆ. ಶ್ರೀಕೃಷ್ಣ ಒಂದು ಅಗಳನ್ನ ತಿಂದಿದ್ರಿಂದ ಇಡೀ ವಿಶ್ವದ ಹೊಟ್ಟೆ ತುಂಬುತ್ತೆ. ಅಕ್ಷಯ ತೃತೀಯ ಬರೀ ಇಷ್ಟೇ ಅಲ್ಲ, ವಿಷ್ಣುವಿನ 6ನೇ ಅವತಾರ ಆಗಿರ್ತಕ್ಕಂತಹ ಪರಶುರಾಮರು ಜನ್ಮ ಪಡೆದಿದ್ದು ಕೂಡ ಈ ವೈಶಾಖ ಶುಕ್ಲ ತೃತೀಯ ಅಕ್ಷಯ ತೃತೀಯ ದಿನ. ಪರಶುರಾಮನ ಗೌರವಾರ್ಥವಾಗಿ ಇವತ್ತು ಪರಶುರಾಮ ಜಯಂತಿಯನ್ನು ಕೂಡ ಆಚರಿಸುತ್ತಿರ್ತೀವಿ. ಅಷ್ಟೇ ಅಲ್ಲ, ವೇದವ್ಯಾಸರು 1,00,000 ಶ್ಲೋಕಗಳುಳ್ಳ ಹಿಂದೂ ಮಹಾಕಾವ್ಯ ಮಹಾಭಾರತವನ್ನು ಬರೆಯಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ನಿಜವಾಗಿ ಬರೆದಿದ್ದು? ಗಣೇಶ. ಆ ಗಣೇಶ ವೇದವ್ಯಾಸರು ಹೇಳ್ತಾ ಹೋಗಬೇಕು, ಗಣೇಶ ಬರಿತಾ ಹೋಗಬೇಕು ಅಂತಕ್ಕಂಥದ್ದು. ಈ ಗಣೇಶನಿಗೆ ಅಕ್ಷಯ ತೃತೀಯದಲ್ಲಿ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಮಹಾಭಾರತದ ರಚನೆ ಪ್ರಾರಂಭವಾದಿದ್ದು ಈ ಅಕ್ಷಯ ತೃತೀಯ ದಿನದಿಂದ. ಅದರಿಂದಲೇ ಅಕ್ಷಯ ತೃತೀಯ ಬಹಳ ವಿಶೇಷವಾದದ್ದು. ಇದೇ ಅಕ್ಷಯ ತೃತೀಯದಿಂದಲೇ ಭಗೀರಥ ಗಂಗೆಯನ್ನು ಭೂಮಿಗೆ ತಂದಿದ್ದು ಅನ್ನೋದು ಕೂಡ. ವಾಸ್ತವವಾಗಿ ಗಂಗೋತ್ರಿ, ಯಮುನೋತ್ರಿ, ನಾವು ಏನು ಛೋಟ ಚಾರ್ಧಾಮ್ ಅಂತ ಕರಿತೀವಿ, ಇದೆಲ್ಲ ಕೂಡ ಅಕ್ಷಯ ತೃತೀಯದ ಶುಭ ಸಂದರ್ಭದಲ್ಲಿ ತೆರೀತಾರೆ. ಯಾಕೆಂದ್ರೆ ಹಿಮಾಲಯದ ಪ್ರದೇಶದಲ್ಲಿರ್ತಕ್ಕಂಥ ಇಲ್ಲಿ ಭಾರಿ ಹಿಮಪಾತ ಆಗೋದ್ರಿಂದ ಚಳಿಗಾಲದ ಸಮಯದಲ್ಲಿ ಮುಚ್ಚಿಬಿಟ್ಟಿರ್ತಾರೆ. ಈ ಅಕ್ಷಯ ತೃತೀಯದ ಪುಣ್ಯದ ಅಭಿಜಿತ್ ಮುಹೂರ್ತದಲ್ಲಿ ಈ ದೇವಾಲಯಗಳನ್ನೆಲ್ಲ ಪುನಃ ಪ್ರಾರಂಭ ಮಾಡ್ತಾರೆ. ಹೀಗೆ ಅಕ್ಷಯ ತೃತೀಯದ ಉದ್ದಕ್ಕೂ ಅನೇಕ ಮಹತ್ತರವಾದ ಪವಿತ್ರವಾದ ಘಟನೆಗಳು ನಡೆದು ಹೋಗ್ತಾ ಇರುತ್ತೆ. ಸುಧಾಮನ ಬಾಲ್ಯದ ಗೆಳೆಯ ಶ್ರೀಕೃಷ್ಣ. ಈ ಸುಧಾಮ ಅತ್ಯಂತ ಕಡು ಬಡವ. ತನ್ನ ಸ್ನೇಹಿತನನ್ನ ನೋಡಬೇಕು ಅಂತ ಹೋಗ್ತಾನೆ. ಶಲ್ಯದಲ್ಲಿ 3 ಹಿಡಿ ಅವಲಕ್ಕಿಯನ್ನು ಕಟ್ಕೊಂಡು ಹೋಗ್ತಾನೆ. ಈ ಸುಧಾಮ ಶ್ರೀಕೃಷ್ಣನನ್ನ ದ್ವಾರಕೆಯಲ್ಲಿ ಭೇಟಿ ಮಾಡಿದ್ದು ಈ ಅಕ್ಷಯ ತೃತೀಯದಿಂದ. ಶ್ರೀಕೃಷ್ಣ ಆ ತಂದ ಅವಲಕ್ಕಿಯನ್ನು ತಿಂತ ಸುಧಾಮನ ಆ ಐಶ್ವರ್ಯ, ಅನಿಯಮಿತವಾದ ಸಂಪತ್ತು ಬೆಳೀತಾ ಹೋಗುತ್ತೆ. ಹಾಗೆ ಅಕ್ಷಯವಾಗ್ತಾ ಹೋಗುತ್ತೆ. ಅದು ನಡೆದಿದ್ದು ಕೂಡ ಈ ಅಕ್ಷಯ ತೃತೀಯ ದಿನದಿಂದ. ಇಷ್ಟೇ ಅಲ್ಲ, ಸಂಪತ್ತಿನ ಒಡೆಯ ಅಂತಕ್ಕಂಥ ಕುಬೇರ ಆ ಸ್ಥಾನವನ್ನು ಪಡೆದಿದ್ದು ಕೂಡ ಈ ಮಂಗಳಕರವಾದಂತಹ ಅಕ್ಷಯ ತೃತೀಯ ದಿನ. ಹೀಗಾಗಿ ಅಕ್ಷಯ ತೃತೀಯ ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಈ ದಿನ ಅತ್ಯಂತ ಪುಣ್ಯ ದಿನವಾಗಿದ್ದು ನಮ್ಮ ಎಲ್ಲ ಕಾರ್ಯಗಳು ಅಕ್ಷಯವಾಗುವಂಥ ದಿನಗಳು. ಹಾಗಾಗಿ ಮಹತ್ತರ ಘಟನೆಗಳು ನಡೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಅಕ್ಷಯ ತೃತೀಯದಿಂದಲೇ ಭಕ್ತಿ ಭಂಡಾರಿ ಬಸವಣ್ಣನವರು ಕೂಡ ಜನ್ಮ ತಾಳಿದ್ದು. ಇನ್ನೂ ಅನೇಕ ಘಟನೆಗಳಿದೆ ಅಕ್ಷಯ ತೃತೀಯದಲ್ಲಿ ನಡೆದಂತಹ ಮಹತ್ತರ ಘಟನೆಗಳು. ನಾವು ಇದನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ, ಪೂಜನೀಯವಾಗಿ ಭಗವಂತನ ಸ್ಮರಣೆಗೆ ಉಪಯೋಗಿಸದೆ ನಾವು ಮಾಡಬಹುದಂತ ಅಕ್ಷಯ ತೃತೀಯ. ಇವತ್ತು ಜಪ, ಪೂಜೆ, ಪಾರಾಯಣಗಳು ಮತ್ತು ಎಲ್ಲವನ್ನ ಮಾಡ್ತಕ್ಕಂತಹ ಕ್ರಿಯೆಗಳನ್ನು ಮಾಡ್ತಾ ಹೋದ್ರೆ ನಮ್ಮ ಆಯಸ್ಸು, ಆರೋಗ್ಯ, ಐಶ್ವರ್ಯ 3 ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಈ ಅಕ್ಷಯ ತೃತೀಯದಿಂದ ನಮ್ಮ ಆಯಸ್ಸು, ಆರೋಗ್ಯ ಮತ್ತು ಸಂಪತ್ತು ವೃದ್ಧಿಯಾಗತ್ತೆ. ನಾವು ಆ ನಿರ್ಮಲವಾದ ಮನಸ್ಸಿನಿಂದ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಹೋದ್ರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ತಮ್ಮ ಸಂಸಾರದ ಬಗ್ಗೆ ಪ್ರಾರ್ಥನೆಯನ್ನ ಮಾಡಿದ್ರೆ ಆ ಸಂಸಾರದ ಕ್ಷೇಮವನ್ನ ಇಡೀ ಭಗವಂತ ಹೊತ್ಕೋತಾನೆ ಅಂತಕ್ಕಂಥದ್ದು ಅಕ್ಷಯ ತೃತೀಯದ ಮಹತ್ವವಾದಂಥ ವಿಚಾರ. ಆದರೆ ಕಾಲಾನುಕ್ರಮದಲ್ಲಿ ಈ ಚಿನ್ನವನ್ನ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ಅಕ್ಷಯ ತೃತೀಯದ ವಿಶೇಷ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಆದರೆ ಯಾವುದೇ ವಸ್ತುಗಳ ಖರೀದಿಗೂ ಅಕ್ಷಯ ತೃತೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಲೌಕಿಕವನ್ನ ಹೇಗೆ ನಾವು ಅದನ್ನು ದೈವಿಕವನ್ನೂ ಲೌಕಿಕ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಅಂಥ ಮಹತ್ತರವಾದ
ಆ ಧಾರ್ಮಿಕವಾದ ದೈವಿಕ ಕ್ರಿಯೆಯನ್ನ ನಾವು ಯಾವ ಮಟ್ಟಕ್ಕೆ ಕೆಳಕ್ಕಿಳಿಸ್ಬಿಡ್ತೀವಿ ಅಂತಂದ್ರೆ, ಯಾವುದೋ ಒಂದು ವಸ್ತುವನ್ನ ನಾವು ಕೊಂಡ್ಕೊಳ್ಳೋದ್ರಿಂದ ಅದು ನಡೆಯತ್ತೆ, ಅದು ವೃದ್ಧಿಯಾಗತ್ತೆ ಎನ್ನುವ ತಪ್ಪು ಕಲ್ಪನೆಯನ್ನ ನಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಈ ಮಾತು ಸತ್ಯವೇ ಆಗಿದ್ದಲ್ಲಿ ಇವತ್ತು ಪ್ರಪಂಚದ ಶ್ರೀಮಂತರ ಪಾಲಾಗ್ತಿತ್ತು ಪುಣ್ಯ. ಇವತ್ತು ನಡೆಸುವ ವಹಿವಾಟುಗಳನ್ನು ಮಾಡಿದವರು ಪುಣ್ಯವಂತರಾಗ್ತಿದ್ರು. ಯಾವುದೋ ಅಕ್ಷತೃತೀಯ ದಿನ ಹಾಗಲ್ಲ. ನಮ್ಮ ವ್ಯಾವಹಾರಿಕ ವಿಷಯಗಳಿಗೆ, ನಮ್ಮ ವ್ಯಾಪಾರಕ್ಕೆ, ನಮ್ಮ ಖರೀದಿಗೂ ಇದಕ್ಕೂ ಯಾವ ಸಂಬಂಧವೂ ಯಾವತ್ತಿಗೂ ಇಲ್ಲ. ಎಲ್ಲೂ ಕೂಡ ಇದರ ಉಲ್ಲೇಖಗಳಿರಕ್ಕೂ ಸಾಧ್ಯವೂ ಇಲ್ಲ, ಇಲ್ಲವೂ ಇಲ್ಲ. ಹಾಗಾಗಿ ಆ ಒಂದು ಭ್ರಮೆಯಲ್ಲಿ ಬಿದ್ದು ಆ ದಿನ ನಾವು ಏನನ್ನಾದರೂ ಕೊಂಡ್ಕೋಬೇಕು, ಆ ದಿನ ವಿಶೇಷವಾಗಿ ಚಿನ್ನ ಬೆಳ್ಳಿಯನ್ನು ಕೊಂಡ್ಕೋಬೇಕು ಅನ್ನೋದನ್ನ ಇವತ್ತು ತುಂಬಾ ಹರಡ್ತಾ ಇದ್ದಾರೆ. ಧಾರ್ಮಿಕವಾದಂತಹ ದೈವಿಕ ವಿಚಾರವನ್ನು ನಾವು ಅತ್ಯಂತ ಕೆಳಮಟ್ಟಕ್ಕೆ ಇಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಲ್ಲ, ನಾವು ಕೂಡ ಯೋಚನೆ ಮಾಡುವುದಾದ್ರೆ ಅವತ್ತು ಚಿನ್ನವನ್ನ ನಾವು ಕೊಂಡ್ಕೊಂಡು ಮನೆಗೆ ಲಕ್ಷ್ಮಿಯನ್ನ ತರ್ತಿದ್ದೀವಿ ಅಂತ ಭಾವಿಸ್ತೀವಿ. ಆದರೆ ಸತ್ಯ ಏನು? ನೀನು ಆ ಚಿನ್ನವನ್ನು ಕೊಂಡ್ಕೊಂಡು ಬರ್ತಿದ್ಯಾ ಅಂದ್ರೆ ನಿನ್ನಲ್ಲಿರುವ ದುಡ್ಡನ್ನು ಕೊಡ್ತಾ ಇದೀಯಾ, ಅಂದ್ರೆ ನಿನ್ನ ಮನೆಯಿಂದ ಲಕ್ಷ್ಮಿಯನ್ನು ಕಳಿಸ್ತಾ ಇದೀಯಾ. ನಿನ್ನ ಮನೆಯ ಲಕ್ಷ್ಮಿಯನ್ನ ನೀ ಕಳಿಸಿ ಇನ್ನೊಂದು ಲಕ್ಷ್ಮಿಯನ್ನ ತರ್ತೀನಿ. ಅರ್ಥ ಇದೆ ಇದಕ್ಕೆ? ನಾವು ಕೊಟ್ಟಿರುವ ಭಗವಂತ ಕೊಟ್ಟಿರುವ ವಿವೇಚನೆಯನ್ನ, ವಿವೇಕವನ್ನ ಬಳಸಿದ್ರೆ ಅರ್ಥ ಆಗತ್ತೆ. ಅಥವಾ ನಾನು ಅವತ್ತು ಮಾತ್ರ ತಗೊಂಡ್ಬರ್ತೀನಿ, ನಾ ಹಿಂದೆನೇ ದುಡ್ಡು ಕೊಟ್ಬಿಟ್ಟಿರ್ತೀನಿ, ಅವತ್ತು ನಾನು ದುಡ್ಡೇ ಕೊಡಲ್ಲ ಅನ್ನುವ ವಾದವನ್ನ ಕೆಲವರು ಮಾಡಿದ್ರು. ಹಾಗೆ ಒಂದು ವೇಳೆ ಮಾಡಿದ್ರು ಕೂಡ, ಅಥವಾ ಮುಂದೆ ನಾನು ಕೊಡ್ತೀನಿ ಅವತ್ತು ಕೊಡಲ್ಲ ಅಂತಂದ್ರೂ ಕೂಡವ, ಎರಡೂ ಸಂದರ್ಭದಲ್ಲಿ ನೀನು ದುಡ್ಡಿಲ್ಲದೆ ನೀನು ಚಿನ್ನವನ್ನ ತರ್ತಾ ಇದೀಯ ಅಂದ್ರೆ ಅವರಿಂದ ದಾನವನ್ನ ಪಡೆದು ತರ್ತಾ ಇದೀಯ ಅಂತ. ಅಂದ್ರೆ ಅವನು ದಾನ ಮಾಡ್ತಿದ್ದಾನೆ ಅವತ್ತು ನಿನಗೆ. ಅವತ್ತು ನೀನು ಯಾಕೆಂದ್ರೆ ದುಡ್ಡು ಕೊಡ್ತಿಲ್ಲ, ಮುಂಚೆ ಕೊಟ್ಬಿಟ್ಟಿದ್ಯಾ ಅಥವಾ ಆಮೇಲೆ ಕೊಡ್ತಿದ್ಯಾ ಅಂದ್ರೆ ಅರ್ಥ ಅವತ್ತು ಕೊಡ್ತಿಲ್ಲ ಅಂದ್ರೆ ಅದು ವ್ಯವಹಾರ ಅಲ್ಲ, ಅದು ಕೇವಲ ದಾನ ಆಗತ್ತೆ. ಅಂದ್ರೆ ಅವರಿಂದ ದಾನವನ್ನ ಪಡೆದು ಅವರ ಕರ್ಮವನ್ನು ಕೂಡ ನೀವು ಪಡ್ಕೋತಿದೀಯ ಅಂತ ಅರ್ಥ. ಹಾಗಾಗಿ ಸುಮ್ಮನೆ ಇಲ್ಲದಂತಹ ಕಲ್ಪನೆಗಳಿಗೆ ಬೆರಗಾಗಿ ನಾವು ಏನನ್ನೋ ಪಡ್ಕೋತೀವಿ ಅನ್ನೋ ಹುಚ್ಚು ಆತರದಲ್ಲಿ ಮನುಷ್ಯ ತನ್ನನ್ನು ತಾನು ಕೆಳಗಿಳಿಸ್ಕೋಬಾರದು. ನಿಜವಾಗಿ ಇವತ್ತಿನ ದಿನ ನಮ್ಮ ಆಯಸ್ಸು, ಆರೋಗ್ಯ, ಸಂಪತ್ತು, ಇದರ ಯೋಗಕ್ಷೇಮ ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಯೋಗ, ಅದು ಬಂದಿರೋದನ್ನು ಉಳಿಸ್ಕೊಳ್ಳೋದು ಕ್ಷೇಮ. ಈ ಯೋಗಕ್ಷೇಮಕ್ಕಾಗಿ ನಾವು ಭಗವಂತನನ್ನೇ ಪ್ರಾರ್ಥನೆ ಮಾಡಬೇಕು. ಅದರಿಂದ ಇಂತಹ ವಿಶೇಷ ದಿನಗಳಲ್ಲಿ ನಾವು ಹೆಚ್ಚು ಹೆಚ್ಚು ಭಗವಂತನನ್ನ ಮೊರೆ ಇಡ್ತಾ, ಭಗವಂತನನ್ನ ಪ್ರಾರ್ಥಿಸ್ತಾ, ಭಗವಂತನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಕೋತಾ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಹೋಗಬೇಕು. ಈ ದಿನದ ಪ್ರಾರ್ಥನೆ ಅತ್ಯಂತ ವಿಶೇಷವಾದದ್ದು. ಏನಂತ ಪ್ರಾರ್ಥನೆ ಮಾಡಬೇಕು? ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಅಮ್ಮ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಅಕ್ಷಯ ತೃತೀಯದ ದಿನ ಏನನ್ನಾದರೂ ಕೊಂಡ್ಕೊಂಡು ಬರಬೇಕು ಅನ್ನುವಂತಹ ಹುಚ್ಚು ಕಲ್ಪನೆಯ ಭ್ರಮೆಯನ್ನ ಬಿಟ್ಟು ಭಗವಂತನನ್ನ ಸ್ಮರಣೆ ಮಾಡ್ತಾ ಪ್ರಾರ್ಥನೆಯನ್ನ ಮಾಡು. ಖಂಡಿತವಾಗಿ ಜೀವನದಲ್ಲಿ ಆ ಮಹತ್ತರವಾದಂತಹ ಆಯಸ್ಸು, ಆರೋಗ್ಯ, ಸಂಪತ್ತನ್ನ ಲಕ್ಷ್ಮೀ ರೂಪದಲ್ಲಿ ಜಗನ್ಮಾತೆ ಕರುಣಿಸ್ತಾಳೆ. ಅವಳೇ ಜೊತೆಯಲ್ಲಿ ಇರ್ತಾಳೆ.
ಅಕ್ಷಯವಾಗಲಿ ನಮ್ಮ ಸಾಕ್ಷಾತ್ಕಾರಗಳು, ಅಕ್ಷಯವಾಗಲಿ ನಮ್ಮ ಸಾಕ್ಷಾತ್ಕಾರಗಳು. ಸುಖ ಸಂತೋಷದ ಸತ್ಕಾರ್ಯಗಳು, ಸುಖ ಸಂತೋಷದ ಸತ್ಕಾರ್ಯಗಳು. ಸಂಸ್ಕಾರದ ತಳಿ ಅಕ್ಷಯವಾಗಲಿ, ಸಂಸ್ಕಾರದ ತಳಿ ಅಕ್ಷಯವಾಗಲಿ. ಭೇದ ಭೇದಗಳು ಕ್ಷೀಣಿಸಲಿ, ಭೇದ ಭೇದಗಳು ಕ್ಷೀಣಿಸಲಿ. ಅಕ್ಷಯವಾಗಲಿ ನಮ್ಮ ಸಾಕ್ಷಾತ್ಕಾರಗಳು, ಅಕ್ಷಯವಾಗಲಿ ನಮ್ಮ ಸಾಕ್ಷಾತ್ಕಾರಗಳು, ನಮ್ಮ